ತನಿಖೆಯಲ್ಲಿ ಕಂಡು ಬಂದಿರೋ ಅಂಶ ಏನು ಅಂದ್ರೆ, ತೆಲಂಗಾಣ ಮತ್ತು ಬಳ್ಳಾರಿ ಚುನಾವಣೆಗೆ ಹಣ ಬಳಕೆಯಾಗಿದೆ ಅಂತ ಹೇಳಿ. ಅದಕ್ಕೆ ನಮ್ಮ ಆಗ್ರಹ ಇದೆ, ಮಾನ್ಯ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರೇ, ನೀವು ಹೇಳ್ತಾ ಇದ್ದೀರಿ ಭ್ರಷ್ಟಾಚಾರವನ್ನ ನನ್ನ ಸರ್ಕಾರ ಸಹಿಸೋದಿಲ್ಲ. ಯಾರೇ ಆಗ್ಲಿ 10 ರೂಪಾಯಿ ಲಂಚ ಕೇಳಿದ್ರು ನನಗೆ ಮಾಹಿತಿ ಕೊಡಿ. ಈ 187 ಕೋಟಿ ಹಣ ಲೂಟಿ ಹೊಡೆದವನು ಮಂತ್ರಿ ಮಾಡಿ. ನಾನು ಭ್ರಷ್ಟಾಚಾರ ಸಹಿಸೋದಿಲ್ಲ ಅಂತ ಹೇಳೋದಾದ್ರೆ ಜನ ಅದನ್ನು ಭಾವಿಸ್ತಾರೆ ಭೂತದ ಬಾಯಲ್ಲಿ ಭಗವದ್ಗೀತೆ ಅಂತ ಹೇಳಿ. ಹಾಗೆ ಭಾವಿಸಬಾರದು ಅಂತಿದ್ರೆ ನೀವು ಮಂತ್ರಿಮಂಡಲದಲ್ಲಿ ತೆಗೆದುಕೊಂಡಿದ್ದೆ ತಪ್ಪು, ಮಂತ್ರಿಮಂಡಲದಿಂದ ವಜಾ ಮಾಡಿ ಅನ್ನೋ ಆಗ್ರಹನ ಮಾಡ್ಲಿಕ್ಕೆ ಬಯಸ್ತೇನೆ. ಮತ್ತೆ ನಾಗೇಂದ್ರ ಅವ್ರದ್ದು ಮೊದಲನೇ ಕೇಸ್ ಅದು. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಾಗಿದ್ದಾಗ, ಪರಮೇಶ್ವರ್ ಅವರು ಕೆಪಿಸಿಸಿ ಅಧ್ಯಕ್ಷ ಆಗಿದ್ದಾಗ ಬೆಂಗಳೂರಿನಿಂದ ಬಳ್ಳಾರಿಗೆ ಪಾದಯಾತ್ರೆ ಮಾಡಿದ್ರು. ಬಳ್ಳಾರಿ ಗಡಿ ಹಗರಣದಲ್ಲೂ ಕೂಡ ನಾಗೇಶ್ ಆಲ್ಸೋ ಒನ್ ಆಫ್ ದ ಅಕ್ಯೂಸ್ಡ್. ಹಿ ವಾಸ್ ಇನ್ ಜೈಲ್. ಆ ಸಂದರ್ಭದಲ್ಲಿ ನಾಗೇಂದ್ರನ್ ಕೂಡ ಜೈಲಲ್ಲಿದ್ರು. ಮತ್ತೆ ಈ ಹಣ ಎಸ್ಟಿ ಸಮುದಾಯದ ಹಣ. ನಾವ್ ಇನ್ನೊಬ್ಬರನ್ನ ಯಾರನ್ನ ಬೇಕಾದ್ರೂ ಎಸ್ಟಿ ಮಂತ್ರಿ ಮಾಡಿ, ಭ್ರಷ್ಟಾಚಾರಿ ಮಂತ್ರಿ ಮಾಡೋದ್ರ ಬಗ್ಗೆ ಮಾತ್ರ ನಮ್ಮ ಆಕ್ಷೇಪ.